ನನ್ನಿಂದ ದೂರ ಮಾಡಿದೆ, ಅವನ ಅಪರಾಧಿ ಪಟ್ಟಿ ಕಟ್ಟಿ ಜೀವನ ಪೂರ್ತಿ ಜೈಲಲ್ಲಿ ನರಳೋ ತರ ಮಾಡಿದೆ. ಇದನ್ನೆಲ್ಲ ಯಾಕೆ ಮಾಡಿದೆ ಹೇಳು? ಜಸ್ಟ್ ಬಿಕಾಸ್ ನಾನು ಅವನ್ನ ಪ್ರೀತಿಸಿದ್ದೆ. ನೀನು ಅವನ್ನ ದ್ವೇಷಿಸ್ತಿದ್ದೆ, ಅದೊಂದೇ ಒಂದು ಕಾರಣಕ್ಕೆ ನನ್ನ ಬದುಕಿಂದ ಅವನ್ನ ಕಿತ್ಕೊಂಡೆ. ಅಷ್ಟು ಸಾಲಿಲ್ಲ ಅಂತ ನನ್ನ ಮಗುನೂ ಕೊಂದೆ. ಈಗ ನಾನ್ ನಿನ್ ಜೊತೆ ಅದನ್ನೇ ಮಾಡಿದ್ದೀನಿ. ಯಾವ ಮಗುನ ತೊಟ್ಲಲ್ಲಿ ಮಲಗಿಸಿ ತೂಗ್ಬೇಕಿತ್ತು, ಅದೇ ಮಗುನ ತಿಪ್ಪೆ ತೊಟ್ಟಿಲ್ ಹಾಕಿದ್ದೆ ಈ ನಯನತಾರ. ಯಾರಾದ್ರೂ ಇದ್ದೀರಾ? ಪ್ಲೀಸ್ ಪ್ಲೀಸ್ ಸ್ಟಾಪ್ ಸ್ಟಾಪ್ ಸ್ಟಾಪ್. ರಿಲ್ಯಾಕ್ಸ್. ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ? ನಿಮ್ಮನ್ನ ತುಂಬ ಬ್ರೇವ್ ಅಂತ ಅನ್ಕೊಂಡಿದ್ದೆ, ಏನು ಮಾಡೋಕ್ಕೂ ಹಿಂದೇಟ್ ಹಾಕೋರಲ್ಲ ಅಂತ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಇಷ್ಟೆಲ್ಲ ಭಯ ಪಡೋದ? ಸೂಟ್ ಆಗಲ್ಲಪ್ಪ, ನಿಮಗೆ ಸೂಟ್ ಆಗಲ್ಲ. ಸೊ ಏನು ಮಾಡೋಣ? ಆ್ಯಕ್ಚುಲಿ ಮನೇಲಿರೋ ದೊಡ್ಡವರು ಕೊಟ್ಟು ಆಮೇಲೆ ಚಿಕ್ಕವ್ರು ಕುಡಿಬೇಕು. ಮರ್ತೋಯ್ತು. ಪಾಪ ನೀವು ತುಂಬ ಭಯದಲ್ಲಿದ್ದೀರಾ. ಹಾರ್ಟ್ ಬೀಟ್ ತುಂಬ ಜೋರಾಗಿ ಬಡ್ಕೊತಿರ್ಬೇಕಲ್ವಾ? ಭಯದಲ್ಲಿ ಈ ಥರ ಆಗುತ್ತೆ. ಪಾಪ ಈ ವಯಸ್ಸಲ್ಲಿ ಇಂಥ ಕಷ್ಟ ಬರಬಾರ್ದಾಗಿತ್ತಲ್ವಾ? ಮೆಡಿಸಿನ್ ಕೊಡ್ಲಾ? ಇದಕ್ಕೆಲ್ಲ ಬೇಕಾದಷ್ಟು ಮೆಡಿಸಿನ್ ಇದೆ ನನ್ನ ಹತ್ರ. ಆದರೆ ಬುದ್ಧಿ ನೆಟ್ಟಗಾಗಕ್ಕೆ ಮಾತ್ರ ಮೆಡಿಸನ್ ಇಲ್ಲ. ಬಟ್ ಫಾರ್ ಅ ಚೇಂಜ್ ಈ ಡಾಕ್ಟರ್ ಈ ಸಲ ಅದಕ್ಕೂ ಮೆಡಿಸಿನ್ ತಗೊಂಡು ಬಂದಿದ್ದಾನೆ. ಏನೆಲ್ಲ ಮಾಡ್ಬಿಟ್ರಿ ಅಲ್ವಾ? ಬೇರೆಯವ್ರ ಜೀವನನ ಅಪಾಯಕ್ಕೆ ತಳ್ಳುವಾಗ ಈ ಹಿಂಸೆ ಅನುಭವಿಸಿರ್ಲಿಲ್ಲ. ನಾವು ಅಪಾಯದಲ್ಲಿ ಸಿಕ್ಬಿಡ್ತೀವಲ್ವಾ, ಆಗ ಮಾತ್ರ ಇದೆಲ್ಲ ಅನುಭವ ಆಗುತ್ತೆ. ಕಾಫಿ ಬೇಕಾ? ನಿಮ್ಮ ಫೇವ್ರೇಟ್. ಅದ್ಯಾಕೆ ಹಾಗೆ ನೋಡ್ತಿದ್ದೀರಾ? ವಿಷಯನ ಹಾಕಿಲ್ಲ, ಕುಡೀರಿ. ನಂಗೆ ಬೇಡ. ಬೇಡವಾ? ವೆರಿ ಗುಡ್. ನನಗೆ ಈಗ ಭಯ ಕಡಿಮೆ ಆಯ್ತಾ? ಹಾರ್ಟ್ ಬೀಟ್ ನಾರ್ಮಲಾಗಿ ಬಂತಾ? ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಾನು ಆಡೋ ಪ್ರತಿ ಮಾತು ನೀವು ಕಿವಿ ಕೊಟ್ಟು ಕೇಳಬೇಕು. ಒಂದೇ ಒಂದು ಮಾತು ಮಿಸ್ ಆಗಬಾರ್ದು. ನಿಮಗೆ ಭಯ ಪಡಿಸೋದು ನನ್ನ ಉದ್ದೇಶ ಅಲ್ಲ. ಇಲ್ಲಿ ತನಕ ನೀವು ಏನೇನು ಮಾಡಿದಿರೋ ಆ ಪಾಪದ ಲಿಸ್ಟ್ನ ನಿಮಗೆ ನಿಮ್ಮ ಭಾಷೆಯಲ್ಲಿ ಅರ್ಥ ಮಾಡಿಸೋದು ನನ್ನ ಉದ್ದೇಶ. ಭಯ ಹೇಗಿರುತ್ತೆ ಅಂತ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಕರ್ಣ, ಏನಿದೆಲ್ಲ? ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ಸಾಕು, ಇನ್ನು ನಾಟಕ ಮಾಡೋದು ಬೇಕಾಗಿಲ್ಲ ಮಿಸ್ಟರ್ ರಮೇಶ್ ವಶಿಷ್ಠ. ಬಂಗಾರಿ ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ ತಕ್ಷಣ ನೀವು ನಾಟಕ ಶುರು ಮಾಡಿದ್ರಿ ಅಂತ ನನಗೆ ಗೊತ್ತು. ವಾಪಸ್ ಮನೆಗೆ ಬಂದಾಗ ನಿಜವಾಗ್ಲೂ ಒಳ್ಳೆ ವ್ಯಕ್ತಿ ಆಗ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ವಿಷದ ಸರ್ಪ ಅಷ್ಟು ಸುಲಭವಾಗಿ ವಿಷನ ಬಿಟ್ಕೊಡಲ್ಲ ಅಂತ ಅರ್ಥ ಆಯ್ತು.
ಫೂಲ್ ನಾನು. ನನ್ನ ಮೇಲಿರೋ ದ್ವೇಷನ ಹೇಗೆಲ್ಲ ಕಾಡ್ತಾ ಹೋದ್ರಿ ಅಲ್ವಾ? ತೇಜಸ್ ಕಿಡ್ನಾಪ್ ನಿಮ್ ಹುಚ್ಚಾಟ ಸ್ಟಾರ್ಟಿಂಗ್ ಪಾಯಿಂಟ್. ಮನೆ ಒಳಗಡೆ ನಮ್ಮ ಮೇಲೆ ವಿಷ ಕಾರದ್ರಿ. ನನ್ನ ಬಡಿಬೇಕು ಅನ್ನೋ ಕಾರಣಕ್ಕೆ 4 ಜನ ಜೀವನ ಹಾಳು ಮಾಡಿದ್ರಿ. ಅದಕ್ಕೋಸ್ಕರ ನಿತ್ಯ ಮದ್ವೆ ನನ್ ಜೊತೆ ಮಾಡಿದ್ರಿ. ಆದ್ರೆ ನಿಮ್ ಒಳಗಡೆ ಇರೋ ರಾಕ್ಷಸಂಗೆ ಅಷ್ಟು ಸಾಲಿಲ್ಲ. ನಿಧಿ ನಿತ್ಯ ಮನೆಗೆ ಬೆಂಕಿ ಹಚ್ಚದ್ರಿ. ಹಾಸ್ಪಿಟಲ್ ಮೆಡಿಕಲ್ ಸ್ಕ್ಯಾಮ್ ಮಾಡಿ ನನ್ನ ಜೈಲ್ಗೆ ಹಾಕ್ಸದ್ರಿ. ನಿಮ್ ದ್ವೇಷ ತೀರಿಸ್ಕೊಳ್ಳಕ್ಕೆ ತಾತನ ಹೆಸರು ಹಾಳು ಮಾಡಕ್ ಹೆಸರಿಲ್ಲ ನೀವು. ಒಬ್ಬ ಮನುಷ್ಯ ಈ ಕೀಳಾಗಿ ಯೋಚನೆ ಮಾಡಕ್ ಹೇಗ್ ಸಾಧ್ಯ? ಅಷ್ಟಕ್ಕೂ ತೃಪ್ತಿ ಆಗಿಲ್ಲ ಅಲ್ವಾ ನಿಮ್ಗೆ? ನಿಧಿನ ಮನೆಯಿಂದ ಹಾಸ್ಪಿಟಲ್ ಹೊರಗೆ ಹಾಕ್ಸೋದ್ರಿ. ಡಾಕ್ಟರ್ ನಿಧಿ, ಯು ಆರ್ ಸಸ್ಪೆಂಡೆಡ್. ಅವ್ರ ಕ್ಲಿನಿಕ್ಗೆ ಪೇಷಂಟ್ ಬರ್ದೇನೋ ಹಾಗೆ ಮಾಡಿದ್ರಿ. ಈಗ ರೌಡಿಗಳನ್ನ ಬಿಟ್ಟು ಅವ್ರ ಮೇಲೆ ಅಟ್ಯಾಕ್ ಮಾಡಿಸೋದ್ರಿ. ಕೇಳಿ, ನಿಧಿ ನನ್ನ ಪ್ರೀತಿಸ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಏನ್ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಲಿಸನ್ ಟು ಮೀ. ನನ್ ಬದುಕಲ್ಲಿ ತುಂಬಾ ದಿನ ಆಟ ಆಡಿದ್ರೆ ನಾನು ಸಹಿಸ್ಕೊಂಡಿದ್ದೀನಿ. ಆದ್ರೆ ನನ್ನ ಲೈಫಿಗೆ ಬಂದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಧಿ ನಿತ್ಯ ಲೈಫ್ ಹಾಳು ಮಾಡಿದ್ರಲ್ಲ, ಇದನ್ ಮಾತ್ರ ನಾನು ಯಾವತ್ತೂ ಸಹಿಸಲ್ಲ. ಅವರೆಲ್ಲ ಏನ ನ್ಯಾಯ ಮಾಡಿದ್ರು ನಿಮ್ಗೆ? ಏನ ನ್ಯಾಯ ಮಾಡಿದ್ರು? ಅವ್ರನ್ನ ಯಾಕಿದೆ ಕೇಳ್ಕೊ ಬಂದ್ರಿ? ನನ್ ಮೇಲಿರೋ ದೇಶಕ್ಕೆ ನಿಧಿ ನಿತ್ಯ ಕುಟುಂಬನ ಬೀದಿ ಕೆಳೆಯೋ ಅಧಿಕಾರ ಯಾರು ಕೊಟ್ರು ನಿಮ್ಗೆ? ಎಲ್ಲ ಮಾಡಿ ಇದರಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡ್ರ? ತಾಳ್ಮೆನ ತುಂಬಾ ಪರೀಕ್ಷೆ ಮಾಡ್ಬಿಟ್ರಿ. ನಾನ್ ತೊಟ್ಟಿದ್ದ ತಾಳ್ಮೆ ಅನ್ನೋ ಕವಚನ ನೀವೇ ಕಳ್ಚಾಕೋ ಹಾಗೆ ಮಾಡಿದ್ರಿ. ಇನ್ಮೇಲೆ ಯಾರ ಲೈಫಲ್ಲಿ ನೀವು ಆಟ ಆಡೋ ಅವಕಾಶ ಕೊಡಲ್ಲ. ಅಸುರ ಅನ್ನೋ ರಾಕ್ಷಸ ನಿಮ್ ಒಳಗಡೆ ಸೇರ್ಕೊಂಡಿದ್ದಾನಲ್ಲ, ಅವನ್ನ ಸಂಹಾರ ಮಾಡಕ್ಕೆ ಇವತ್ತು ತೊಡೆ ತಡೆ ನಿಂತಿದ್ದೀನಿ. ಗಿಡ ಆದಾಗ ನೀವು ಬಗ್ಲಿಲ್ಲ, ಈ ಮರನ ನಾನ್ ಬಗ್ಸೋ ತನಕ ಬಿಡಲ್ಲ. ಹಠಕ್ ಬಿದ್ದು ಬಗ್ಗಿಸ್ತೀನಿ. ಒಂದೊಂದು ಹೆಜ್ಜೆಗೂ ತಲೆ ತಗ್ಗಿಸ್ಬೇಕು, ಪಶ್ಚಾತ್ತಾಪ ಆಗ್ಬೇಕು, ಭಯ ಪಡ್ಬೇಕು, ಆ ತರ ಬಗ್ಗಿಸ್ತೀನಿ. ಇಷ್ಟ ದಿನ ಹೇಳಿರೋ ಸುಳ್ಳು, ಮಾಡಿರೋ ಮೋಸ, ಕೊಟ್ಟಿರೋ ನೋವು ಎಲ್ಲ ತಿತ್ಕೋಬೇಕು. ಹಾಗ ಬಗ್ಗಿಸ್ತೀನಿ. ಇಷ್ಟಪಟ್ಟು ಬದಲಾಗಿಲ್ಲ ಅಂದ್ರೆ ಕಷ್ಟಪಟ್ಟು ಬಗ್ಗಿಸ್ತೀನಿ. ತನಕ ಬುದ್ಧಿ ನೆಟ್ಟಗಾಗಲ್ವೋ ಅಲ್ಲಿ ತನಕ ಬಗ್ಗಿಸ್ತೀನಿ. ಪ್ರತಿ ನೋಟ, ಪ್ರತಿ ಮಾತು, ಪ್ರತಿ ಯೋಚನೆ ಅದು ಹೋಗ್ಲಿ, ನಿಮ್ ಒಂದೊಂದು ಉಸಿರು ಕೂಡ ಬದಲಾಗೋ ತನಕ ಬಗ್ಗಿಸ್ತಾನೆ ಇರ್ತೀನಿ. ಬೇಟೆನ ನಾನ್ ಶುರು ಮಾಡಿದ್ದೀನಿ. ಬರೀ ನಿಮ್ಗಷ್ಟೇ ಅಲ್ಲ, ನಿಮ್ಮೆರಳಿಗೂ ಕೂಡ ಭಯ ಹಾಕೋಬೇಕು. ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಗೆಲ್ಲೋದ್ ನಾನು, ಸೋಲೋದು ನಿಮ್ ಒಳಗಡೆ ಇರೋ ರಾಕ್ಷಸ. ಕರ್ಣ ಚಾಲೆಂಜ್ ಮಾಡಿ ಸೋತಿದ್ದೇ ಇಲ್ಲ. ಏನ್ ಗೊತ್ತಾ, ನಿಮ್ಗೆ ಬೇರೆ ಚಾಯ್ಸೇ ಇಲ್ಲ. ಬಗ್ಬೇಕು, ಬದಲಾಗಬೇಕು.